So hello guys, welcome to my Saksham Fun Videos channel. So ನಾವಿವಾಗ ರೀಸೆಂಟ್ಲಿ ದಿ ಕಾರ್ಲೆ ಹೋಮ್ ಸ್ಟೇ ಇಲ್ಲಾಂದರೆ ರೆಸಾರ್ಟಿಗೆ ಹೋಗಿದ್ವಿ. ಸಖತ್ತಾಗಿತ್ತು. ಆಮೇಲೆ ಮಸ್ತಿತ್ತು. ವಿಡಿಯೋ ಹಾಕ್ತೀನಿ. ಫಸ್ಟ್ ಇದನ್ನು ಹಾಕ್ತೀನಿ, ನೆಕ್ಸ್ಟು ಅದನ್ನು ಹಾಕ್ತೀನಿ. ಸ್ವಲ್ಪ ಡೌನ್ಲೋಡಿಂಗ್ ಸ್ವಲ್ಪ ಲೇಟ್ ಆಗುತ್ತೆ. ಮಸ್ತಿತ್ತು. ಆಮೇಲೆ ವಂಡರ್ಲ್ಯಾಂಡ್ GRSಗಿಂತನೂ ಚೆನ್ನಾಗಿದೆ. ವಂಡರ್ಲಾ GRSಗಿಂತ ಎಂಥ ಮಸ್ತಿದೆ ಅಂದರೆ ನೀವು ಹೋಗ್ಬಿಟ್ರೆ ಮಾತ್ರ ಜೀವನ ಸಾರ್ಥಕ ಆಗಿಬಿಡತ್ತೆ, ಅಂಥ ಮಸ್ತಿದೆ. ಆಮೇಲೆ ಅಲ್ಲಿ ಬೋಟಿಂಗ್ ಇದೆ. ಆಮೇಲೆ ರಿವರಲ್ಲೇ ಬೋಟಿಂಗ್ ಇದೆ. ಲೈಫ್ ಜಾಕೆಟ್ ಎಲ್ಲ ಕೊಡ್ತಾರೆ. ಅಲ್ಲಿ ಒಂದು ತೆಪ್ಪ ಕೇಳಿದ್ದೀರಾ ಕನ್ನಡದಲ್ಲಿ? ಅದನ್ನು ಅಲ್ಲಿ ಬಾಲ್ಡ್ ಬೋಟಿಂಗ್ ಅಂತ ಇದೆ. ಬನಾನಾ ರೈಡಿಂಗ್ ಇದೆ. ಆಮೇಲೆ ಬಂಪರ್ ರೈಡಿಂಗ್ ಇದೆ. ಆಮೇಲೆ ಇನ್ನೂ 2 ರೈಡಿಂಗ್ ಇದೆ. ಇನ್ನೊಂದು ಅದು ಇಬ್ಬರು ಕೂತ್ಕೊಂಡು ನಾವೇ ಹಿಂಗೆ ಮಾಡೋದಿತ್ತಲ್ಲ, ಅದೊಂದಿದೆ. ಅದು ಅಷ್ಟು 4 ಇದ್ದಾವೆ. ಸಖತ್ತಾಗಿದೆ. ಬಂಪರ್ ರೈಡಿಂಗು ನಾನು ಆಟಾಡಿದೆ, ನಾನು ಮತ್ತು ನಮ್ಮ ತಂಗಿ. ಸಖತ್ತಾಗಿತ್ತು. ವಿಡಿಯೋ ಹಾಕ್ತೀನಿ, ಅದರೊಳಗೆ ನೋಡಿ. ನಾವಿನ್ನೂ ಚಿಕ್ಕವರು ಅಂತ ನಿಧಾನ ಓಡ್ಸ್ಯಾರಂತೆ. ಸುಮ್ಮನೆ ಹೇಳ್ತಾರೆ. ವಿಡಿಯೋ ನೋಡ್ರಿ ಎಂಥ ಫಾಸ್ಟಾಗಿ ತಿರುಗಿಸ್ಯಾರ ಗೊತ್ತಾ ನಮಗೆ. ತಿರುಗಿಸಿ ಹಾಕ್ಬಿಟ್ಟಾರೆ. ಬನಾನಾ ರೈಡಿಂಗ್ ನಾವು ಆಡಿಸ್ಲಿಲ್ಲ, ಬೇಡ ನೆಕ್ಸ್ಟ್ ಟೈಮ್ ಮಾಡೋಣ. ಅದು ಚಿಕ್ಕವ್ರಿಗೆ ಜಾಸ್ತಿ ಗ್ರಿಪ್ ಸಿಗಲ್ಲ. ಅದು ಸೈಡಲ್ಲಿ ಮಾತ್ರ ಹಿಂಗೆ ಹಿಡಿಯೋದಿರತ್ತೆ. ನಾವು ಬಂಪರ್ ರೈಡಿಂಗಲ್ಲಿ ಹೋದಾಗ ಸೈಡಲ್ಲಿ ಈ ಕಡೆ ಒಂದು, ಆಮೇಲೆ ಈ ಕಡೆ ಒಂದು ಹಿಡಿಯೋದಿತ್ತು. ಬನಾನಾ ರೈಡಿಂಗಲ್ಲಿ ಮಧ್ಯ ಒಂದೇ ಇರ್ತಾರೆ, ಅದರೊಳಗೆ 2 ಕೈಯಲ್ಲಿ ಹಿಡಿಬೇಕು. ಅದು ಸಖತ್ ಕಷ್ಟ. ಆಮೇಲೆ ಅದು ಸ್ಪೀಡಲ್ಲಿ ಬೇರೆ ಇರುತ್ತಾ, ಎಲ್ಲರೂ ಬೀಳ್ತಾರೆ ಅಂತಿದ್ರು. ನಾನು ಬಂಪರ್ ರೈಡಿಂಗಿಗೆ ಹೋದಾಗ ಭಾರಿ ಕಷ್ಟ ಆಗ್ಬಿಡ್ತು. ಆಮೇಲೆ ಇದು ರಿವರ್ ಪಕ್ಕ ಅಡ್ವೆಂಚರ್ ಗೇಮ್ ಏನೋ ಇದೆ. ಅಂದರೆ ಆಳ ಏನಿಲ್ಲ, ಒಂದೊಂದು ಮಂಡಿ ತನಕ ಬರತ್ತಷ್ಟೇ. ಇವಾಗ ನಿಮ್ಮ ಮನೇಲಿ ಬೆಡ್ ಇದ್ದರೆ ಬೆಡ್ ಅಷ್ಟೇ ಬರೋದು. ಮಕ್ಕಳಿಗೆ ಆಡೋಕ್ಕೆಲ್ಲ ಸಖತ್ತಾಗಿದೆ. ಅಂದರೆ ಅಡ್ವೆಂಚರ್ಸ್ ಅಂದರೆ ಲ್ಯಾಂಡ್ ಗೇಮ್ಸ್ ಥರ. ಅಲ್ಲಿ ರಿವರ್ ಮೇಲಿದೆ, ಬಿದ್ದರೂ ಏನಾಗಲ್ಲ. ಆಮೇಲೆ ಇನ್ನೊಂದಿದೆ, ಇಲ್ಲಿ ಜಂಗಲ್ ಬುಕ್ಕಲ್ಲಿ ನೋಡಿರ್ಬೋದು, ಮೋಗ್ಲಿ ಮೇಲ್ಗಡೆಯಿಂದ ಹಗ್ಗದಲ್ಲಿ ಹಾರ್ಕೊಂಬರ್ತಾನೆ. ಆದರೆ ಅವ್ನು ಹಾರ್ಕೊಂಬರ್ತಾನೆ, ನಾವಿಲ್ಲಿ ಜೋಕಾಲಿ ಥರ ಜೋತಾಡ್ಕೊಂಡು ಹೋಗ್ತೀವಿ. ಸಖತ್ತಾಗಿದೆ. ನಾನು ಅದನ್ನೆಲ್ಲ ಏನೇನೆಲ್ಲ ಟ್ರೈ ಮಾಡಿಬಿಟ್ಟಿದ್ದೀನಿ. ಮಸ್ತಿದೆ. ಆಮೇಲೆ ಅಲ್ಲಿ ಮಡ್ ವಾಲಿಬಾಲ್ ಇದೆ. ವಾಲಿಬಾಲಲ್ಲಿ ಸಖತ್ತಾಗಿದೆ. ಅಂದರೆ ಕೋಟ್ ಅವ್ರು ಎಂಥ ಇದು ಮಾಡ್ಯಾರಂದರೆ, ಎಷ್ಟು ಬುದ್ಧಿ ಇರಬಾರ್ದು ಅಂದ್ರೆ ಅವ್ರಿಗೆ. ಇವಾಗ ನಾವು ಎಲ್ಲಿ ಆಟಾಡ್ತೀವಿ ಅಲ್ಲಿ ಒಂದು ಸ್ವಲ್ಪ ಗಟ್ಟಿ ಇದೆ, ಮೇಲ್ಗಡೆ ನೀರಿದೆ. ಇವಾಗ ಕೋಟಿಂದ ಹೊರಗಡೆ ಹೋದ ಕೂಡಲೇ ಫುಲ್ ಅಂಟು, ಕಾಲಿಟ್ರೆ ಒಳಗಡೆ ಹೋಗುತ್ತೆ. ಆರಾಮಾಗಿ ತೆಗಿಬೋದು, ಏನಾಗಲ್ಲ. ಅಂದರೆ ಹಾವು ಏನೂ ಇಲ್ಲ, ಫುಲ್ಲು ನ್ಯಾಚುರಲ್ಲು. ಅವ್ರದ್ದೊಂದು 50 ಎಕರೆ ಜಾಗ ಇದೆ ಅಂತೆ. ವಂಡರ್ಲಾಕ್ಕಿಂತ ಸಖತ್ ದೊಡ್ಡದು. ಅಂದರೆ ಜಾಗ ಅಂದರೆ ಆಟ ಆಡೋಕ್ಕೆ ಮಾತ್ರ ಜಾಗ ಅಂತ ಏನಿಲ್ಲ. ಒಂದು 2 ಎಕರೆ ಆಟ ಆಡೋಕ್ಕೆ ಮಾತ್ರ ಜಾಗ ತೊಗೊಂಡಿದ್ದಾರೆ. ಅಲ್ಲಿರೋ 50 ಎಕರೆನೂ ಅವ್ರದ್ದೇ ಇದೆ. ನಾವು ಹೋದಾಗ ಒಂಚೂರು ರೋಡ್ ಅಷ್ಟೇನು ಅನಿಸ್ಲಿಲ್ಲ. ರೋಡ್ ಒಂಚೂರು ಮಣ್ಣಿದೆ. ಒಳಗಡೆ ಹೋದರೆ ಮಸ್ತು. ಊಟದ ಬಗ್ಗೆ ಮಾತಾಡೋಕ್ಕೆ ಬಂದರೆ, ಅಲ್ಲಿ ವಿಡಿಯೋದಲ್ಲಿ ನಾನು ಟೈಮಿಂಗ್ಸ್ ಎಲ್ಲ ತೋರಿಸಿದ್ದೀನಿ. ಅದು ಹಾಯ್ ಟೀ ಅಂತ ಇದೆ. ಅದು ಹಾಯ್ ಟೀ ಅಂದರೆ ಇದು ಸ್ನ್ಯಾಕ್ಸಿಂದು, ಅಂದರೆ ಬೋಂಡಾ, ಬಜ್ಜಿ, ಆಮೇಲೆ ಕಾಫಿ, ಇಲ್ಲಾಂದರೆ ಟೀ, ಇಷ್ಟು ಯಾವುದಾದ್ರೂ ಒಂದು ನಿಮಗೆ ಬೇಕಂತ ತೊಗೋಬೋದು. ಇವಾಗ ಕಾಸ್ಟ್ ಬಗ್ಗೆ ಬಂದರೆ, ನನಗೆ ನಮ್ಮಪ್ಪ ಹೇಳ್ದಂಗೆ ಇದು ಚಿಲ್ಡ್ರನ್ಸಿಗೆ ಎಷ್ಟು 899, ದೊಡ್ಡವರಿಗೆ ಐ ಥಿಂಕ್ ಒಂದು 1000. ಆಮೇಲೆ ವೀಕೆಂಡ್ಸಲ್ಲಿ ಬಂದರೂ ಸೇಮ್. ವೀಕೆಂಡ್ಸಲ್ಲಿ ಬಂದರೆ ಜಾಸ್ತಿ ಆಟ ಆಡೋಕ್ಕೆ ಟೈಮ್ ಸಿಗಲ್ಲ. ಅದಕ್ಕೆ ನಾವು ಇವಾಗ 24 hours ಅಂದರೆ 3000 ಕಾಸ್ಟು ಪರ್ ಪರ್ಸನ್ನು. ಚಿಲ್ಡ್ರನ್ಸ್ ಆಗಿದ್ರೆ ಎಷ್ಟಿತ್ತು, 2000 ಏನೋ ಇದೆ. ಚೆನ್ನಾಗಿದೆ. ಆಟ ಎಲ್ಲ ಮಸ್ತಾಗಿ ಆಡ್ಬೋದು. ವೀಡಿಯೋಸ್ ಎಲ್ಲ ಚೆನ್ನಾಗಿ ಶೂಟ್ ಮಾಡ್ಬೋದು. ಸಖತ್ತಾಗಿದೆ. ಆಮೇಲೆ ನಾನು ಸ್ಟಾರ್ಟಿಂಗಲ್ಲಿ ಅಣ್ಣಂದ್ರೆಲ್ಲ ಇದ್ದಾರೆ, ಅವ್ರ ಜೊತೆ ಮಾತಾಡ್ಸೋಣ ಅಂತ ಅಂದ್ಕೊಂಡೆ. ಅವ್ರೇನೋ ಬ್ಯುಸಿ ಇದ್ದರು, ಅದಕ್ಕೆ ಬೇಡ ಅಂತ ಬಿಟ್ಟೆ. ಸೊ ಆ ವಿಡಿಯೋ ಹಾಕ್ತೀನಿ ನೋಡಿ. ಗಾಯ್ಸ್, ವೆಲ್ಕಮ್
ಕಮ್ಮಿ ಸಕ್ಷಮ್ ಫನ್ ವಿಡಿಯೋಸ್ ಚಾನಲ್. ಆವಾಗಲೇನು ಹೇಳಿದೆ ಮತ್ತೆ ಹೇಳ್ತೀನಿ. ಇವಾಗ ನಾವು ಎಂಟ್ರೆನ್ಸಿಗೆ ಬಂದಾಗಿದೆ. ಇದೇ ಎಂಟ್ರೆನ್ಸು. ಆ ಕಡೆಲ್ಲ ಇನ್ನೂ ಖಾಲಿ ಜಾಗ ಇದೆ. ಇದು ಇಲ್ಲಿಂದ ಸ್ಟ್ರೇಟ್ ಹೋದರೆ ಪಾರ್ಕಿಂಗ್ ಇದೆ ಅಲ್ಲಿ. ಆಮೇಲೆ ಈ ಕಡೆ ಹಿಂಗೆ ಹೋದರೆ ರಿಸೆಪ್ಷನ್ನು. ಆಲ್ರೆಡಿ ಹೊರಡೋ ಟೈಮ್ ಆಗಿದೆ, ಟೈಮ್ ಸಿಕ್ಕಿರಲಿಲ್ಲ ಆಟಾಡೋಕ್ಕೆ. ಪ್ಲೇ ಏರಿಯಾ ಓನ್ಲಿ ಫಾರ್ ಚಿಲ್ಡ್ರನ್ಸ್. ಇಲ್ಲಿ ಚೆನ್ನಾಗಿದೆ, ಮಸ್ತ್ ಇದೆ ಆಫೀಸು. ಆಮೇಲೆ ಆ ಕಡೆ ಇದು ಏರಿಯಾಸ್ಗಳಿದ್ದಾವೆ. ಅವಳು ನನ್ನ ತಂಗಿ, ಅವರು ಉಮೇಶ್ ಅಂಕಲು, ಇವರು ಕಾರೊಳಗೆ ಕೂತಿರೋದಪ್ಪ, ಇಲ್ಲಿರೋರ ಅಮ್ಮ, ಹಿಂದ್ಗಡೆ ಆಂಟಿಯವರೆಲ್ಲ ಇದ್ದಾರೆ. ಅಲ್ಲಿ ಕಾಣ್ತಿದೆಯಲ್ಲ ಅದು ಆಟಾಡೋದಕ್ಕೆ ಜಾಗ. ಇನ್ನೂ ಬೇರೆ ಕಡೆ ಮಡ್ ವಾಲಿಬಾಲ್ ಎಲ್ಲ ಇದೆ. ಇಲ್ಲೆಲ್ಲ ಜಾಗ ಇದೆ. ಇವಾಗ ಏನೇನು ಹೇಳ್ತಿದ್ರು ಅಪ್ಪ. ಇಲ್ಲಿ ಊಟದ್ದು ಟೈಮಿಂಗ್ಸ್ ತೋರಿಸ್ಬಿಡ್ತೀನಿ ಅಂತ ಹೇಳಿ. ಹ್ಯಾಂಡ್ ವಾಶ್ ಅಂತ ಬರ್ತಿದೆ. ಇಲ್ಲಿಂದ ಅಲ್ಲಿ ಹೋದರೆ ಹ್ಯಾಂಡ್ ವಾಶು. ಊಟದ ಟೈಮ್ ಇಲ್ಲಿದೆ. ಬೆಳಗ್ಗೆ 7 AM ಅಷ್ಟೊತ್ತಿಗೆ ಕಾಫಿ, 8:30 to 9:30 ಇಲ್ಲಿ ಬ್ರೇಕ್ಫಾಸ್ಟ್, ಲಂಚ್ 1:30 to 2:30, ಹೈ ಟೀ ಅಂತ 5 o'clock to 6 o'clock, ಡಿನ್ನರ್ 8:30 ಇಂದ 9:30. ಸೊ ಗೈಸ್, ಇವರೆಲ್ಲ ಅಣ್ಣಂದರು, ಇವರಿಲ್ಲಿ ಹೆಲ್ಪ್ ಮಾಡ್ತಾರೆ. ಬಾಯ್. ಗಟ್ಟಿ ಹಿಡ್ಕೋ.
ಅಲ್ಲ ಅವ್ನು ಹೆದ್ರಲ್ಲ ಕೂಗ್ತಾನಷ್ಟ. ಉತ್ತು ಚೆನ್ನಾಗಿತ್ತಾ? ಉತ್ತು ಚೆನ್ನಾಗಿತ್ತಾ? అక్కడ ಊಟ ರೆಡಿ ಅಂತ ಹಾ
ನೀನು ಹಂಗೆ ಮಾಡಿ ಅಲ್ಲಿ ಕೈ ಹಿಡ್ಕೊ ಕೈ ಹಿಡ್ಕೊ ಸ್ಮೈಲ್ ಹಿಂಗನ್ನು ಹೋಗಲ್ಲ ಹಂಗೆ ಹೋಗು